ಹಾಯ್ ಎಲ್ರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರ್ನು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿ ಸಂಗಮ ಯುಗ ಅಂತ ನೋಡ್ತಾ ಹೋಗ್ತೀವಿ. ಈ ಸಂಗಮ ಯುಗ ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಇಂದಿನ ತರಗತಿಯಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ನೋಡಿದ್ವಿ, ಆಮೇಲೆ ಗುಪ್ತ ಸಾಮ್ರಾಜ್ಯ ನೋಡಿದ್ವಿ, ವರ್ಧನ ಸಾಮ್ರಾಜ್ಯ ನೋಡಿದ್ವಿ, ಪಲ್ಲವರ ಬಗ್ಗೆ ನೋಡಿಕೊಂಡು ಇವತ್ತೇನಪ್ಪ ಅಂತಂದರೆ ಸಂಗಮ ಯುಗಕ್ಕೆ ಬಂದ್ವಿ. ಏನಪ್ಪ ಅಂತಂದರೆ ಸಂಗಮ ಯುಗ ಅಂತ ನೋಡ್ತಾ ಹೋಗ್ತೀವಿ. ಈ ಸಂಗಮ ಯುಗ ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಶಕ 500ರವರೆಗೆ ಇದರ ಕಾಲಾವಧಿ. ಏನಂತಂದರೆ ಈ ಸಂಗಮ ಯುಗ ಏನಂದ್ರೆ ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಶಕ 500ರವರೆಗೆ ಇದರ ಕಾಲಾವಧಿ ನೋಡ್ತಾ ಹೋಗ್ತೀವಿ. ಈ ಸಂಗಮ ಯುಗ ದಕ್ಷಿಣ ಭಾರತ ತುದಿಯಲ್ಲಿರ್ತಕ್ಕಂಥ ತಮಿಳು ಎಂಬ ಕೇರಳ ಪ್ರದೇಶದಲ್ಲಿ ಹೆಮ್ಮರವಾಗಿ ಬೆಳಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಸಂಗಮ ಅಂದ್ರೇನು? ಈ ಸಂಗಮ ಅಂತಂದರೆ ಏನಪ್ಪ ಅಂತಂದರೆ ಇದು ಕವಿಗಳು, ಸಾಹಿತಿಗಳು, ಅನುಭಾವಿಗಳು ಮತ್ತು ತಮಿಳು ಸಾಹಿತ್ಯದ ಸಂಘವನ್ನು ಏನಂತ ಕರಿತೀವಿ ಅಂತಂದರೆ ಈ ಸಂಗಮ ಯುಗ ಅಂತ ಕರಿತೀವಿ. ಏನಂತಂದರೆ ಈ ತಮಿಳುನಾಡಿನಂಥ ಸಾಹಿತಿಗಳಾಗಿರ್ಬೋದು, ಕವಿಗಳಾಗಿರ್ಬೋದು, ಹಾಗೆ ಅನುಭವಿಗಳನ್ನು ಕೂಡಿಸ್ಕೊಂಡು ಇವರೆಲ್ಲವನ್ನ ಒಂದು ಯುಗವನ್ನು ಮಾಡ್ಕೊಂಡ್ರಲ್ಲ, ಅದಕ್ಕೆ ಸಂಗಮ ಯುಗವನ್ನು ಕರೆದರು. ಅಂತಂದರೆ ಈ ಸಂಗಮ ಸಾಹಿತ್ಯದ ಬಗ್ಗೆ ಉಲ್ಲೇಖವಾಗಿರ್ತಕ್ಕಂಥ ಕೆಲವು ಗ್ರಂಥಗಳನ್ನ ನೋಡ್ತಾ ಹೋಗೋಣ. ಏನಂತಂದರೆ ಈ ಸಂಗಮ ಯುಗ ಏನಿದೆಯಲ್ಲ, ಇದು ಹೆಂಗೆ ಬೆಳವಣಿಗೆ ಆಯಿತು ಹೋಗಿ ಅದ್ರ ಬಗ್ಗೆ ಉದ್ದೇಶವನ್ನು ನೋಡ್ತಾ ಹೋಗೋಣ. ಈ ಸಂಗಮ ಸಾಹಿತ್ಯದ ಬಗ್ಗೆ ಉಲ್ಲೇಖವಾಗಿರೋ ಮೊದಲನೇ ಗ್ರಂಥ ಯಾವುದಪ್ಪ ಅಂತಂದರೆ, ಈ ಸಂಗಮ ಸಾಹಿತ್ಯದ ಬಗ್ಗೆ ಉಲ್ಲೇಖವಾಗಿರ್ತಕ್ಕಂಥ ಮೊದಲನೇ ಗ್ರಂಥ ಯಾವುದಪ್ಪ ಅಂತಂದರೆ ನೋಡಿ, ಅನಾಮಿಕ ಬರೆದಿರ್ತಕ್ಕಂಥ ದಿ ಪ್ರಿನ್ಸಿಪಲ್ ಆಫ್ ಎರಿಥ್ರೆನ್ಸಿ ಅಂತೇಳಿ. ಏನಂತಂದರೆ ಅನಾಮಿಕ ಬರೆದಿರ್ತಕ್ಕಂಥ ದಿ ಪ್ರಿನ್ಸಿಪಲ್ ಆಫ್ ಎರಿಥ್ರೆನ್ಸಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಸಂಗಮ ಸಾಹಿತ್ಯದ ಮೊದಲನೇ ಒಂದು ಉಲ್ಲೇಖವಿದೆ ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಇದು ಎಲ್ಲಿ ಬೆಳೆದು ಬಂದಪ್ಪ ಅಂತಂದರೆ, ಇದು ತಮಿಳುನಾಡಿರ್ತಕ್ಕಂಥ ಮಧುರೈಯಲ್ಲಿ ಒಂದು ಸಂಗಮ ಸಾಹಿತ್ಯ, ಒಂದು ಸಂಗಮ ಯುಗ ಬೆಳೆದು ಬಂತ ಅಂತ ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ ತಮಿಳುನಾಡಿನಲ್ಲಿ. ಈ ಸಂಗಮ ಸಾಹಿತ್ಯದ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಸಂಗಮ ಸಾಹಿತ್ಯದಲ್ಲಿ 8,598 ಜನ ಸಾಹಿತಿಗಳೇನಿದಾರಲ್ಲ, ಇವರು 197 ಜನ ಪಾಂಡ್ಯರ ಜನ ಅರಸರೇನಲ್ಲ, ಇವರು ಘೋಷಣೆ ಮಾಡಿದಾರೆ ಅಂತ ಹೇಳ್ತಾ ಹೋಗ್ತಾರೆ. ಸಂಗಮ ಸಾಹಿತ್ಯದಲ್ಲಿ 8,598 ಜನ ಸಾಹಿತಿಗಳಿದ್ರು. ಅವ್ರನ್ನ ಈ ಏನು 197 ಜನ ಅರಸರುಗಳೇನಿದಲ್ಲ ಘೋಷಣೆ ಮಾಡಿದ್ರು, ಅವ್ರ ಹೆಸರುಗಳನ್ನ ಕ್ರೋಢೀಕರಿಸಿದ್ರು. ಈ ಸಂಗಮ ಸಾಹಿತ್ಯದ ಮೇಲೆ ಏನಂತಂದರೆ ಅತಿ ಹೆಚ್ಚು ಪ್ರಭಾವ ಇರತಕ್ಕಂಥ ಧರ್ಮ ಯಾವುದು? ಈ ಸಂಗಮ ಸಾಹಿತ್ಯದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಧರ್ಮ ಯಾವುದಪ್ಪ ಅಂತಂದರೆ ವೈದಿಕ ಧರ್ಮ ಅಂತ ನೋಡ್ತಾ ಹೋಗ್ತೀವಿ. ವೈದಿಕ ಧರ್ಮ. ಈ ಸಂಗಮ ಸಾಹಿತ್ಯದ ಒಂದು ವ್ಯವಸ್ಥೆ ಅಂತಂದರೆ ವೈದಿಕ ಸಂಪ್ರದಾಯವನ್ನು ದಕ್ಷಿಣ ಭಾರತಕ್ಕೆ ಪರಿಚಯಿಸಿದವರು ಯಾರಪ್ಪ ಅಂತಂದರೆ ಅಗಸ್ತ್ಯ ಮುನಿಗಳು ಈ ಸಂಗಮ ಸಾಹಿತ್ಯದ ವೈದಿಕ ಧರ್ಮವನ್ನು ಪರಿಚಯಿಸಿದರು. ನೋಡಿ, ಸಂಗಮ ಸಾಹಿತ್ಯದ ಮೇಲೆ ಅತಿ ಹೆಚ್ಚು ಪ್ರಭಾವ ಇರತಕ್ಕಂಥ ಧರ್ಮ ಯಾವುದಂತಾರೆ ವೈದಿಕ ಧರ್ಮ. ಈ ವೈದಿಕ ಧರ್ಮವನ್ನು ದಕ್ಷಿಣ ಭಾರತದಲ್ಲಿ ಪರಿಚಯಿಸಿದವರು ಯಾರಂತಂದರೆ ಅಗಸ್ತ್ಯ ಮುನಿಗಳನ್ನು ನೋಡ್ತಾ ಹೋಗ್ತೀವಿ. ಈ ಸಂಗಮ ಸಾಹಿತ್ಯದ ಆರಾಧ್ಯ ದೈವ ಯಾರು? ಈ ಸಂಗಮ ಸಾಹಿತ್ಯದ ಆರಾಧ್ಯ ದೈವ ಮುರುಗನ್ ಅಂತ ಕರಿತಾ ಹೋಗ್ತೀವಿ. ಏನಂತಂದರೆ ಮುರುಗನ್. ಇಲ್ಲಿ ಮುರುಗನ್ ಅಂತಂದರೆ 3 ಜನ ಬರ್ತಾರೆ: ಶಿವ, ಇಂದ್ರ, ವಿಷ್ಣು ಅಂತೇಳಿ. ಏನಂತಂದರೆ ವಿಷ್ಣು ಅಂತೇಳಿ. ಈ 3 ಜನಕ್ಕೆ ಈ ಸಂಸಾಹಿತ್ಯರು ಅತಿ ಹೆಚ್ಚು ಪ್ರೀತಿ ಮಾಡ್ತಾಯಿದ್ರು, ಅತಿ ಹೆಚ್ಚು ಆರಾಧನೆ ಮಾಡ್ತಾಯಿದ್ರು. ಈ ಸಂಗಮ ಸಾಹಿತ್ಯ 3 ಸಾಹಿತ್ಯಗಳ ಮೇಲೆ ಒಂದು ವ್ಯವಸ್ಥೆ ನಡೀತು. ಅಂತಂದರೆ ಈ ಸಂಗಮ ಸಾಹಿತ್ಯ 3 ಸ್ಥಳಗಳಲ್ಲಿ ನಡೀತಾ ಹೋಯಿತು. ಎಲ್ಲಿಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ. ಈ ಸಂಗಮದಲ್ಲಿ 3 ಸಾಹಿತ್ಯಗಳ ಸಭೆ ನಡೆದು. ಏನಪ್ಪ ಅಂತಂದರೆ 3 ಸಾಹಿತ್ಯಗಳ ಸಭೆ ನಡೆದು. ಈ ಸಭೆಯಿಂದ ಮೊದಲನೇ ಸಭೆ ನೋಡ್ರಿ, ಮೊದಲನೇ ಸಭೆ ಎಲ್ಲಿ ಅಂತಂದರೆ ಹಳೆ ಮಧುರೆಯಲ್ಲಿ ನಡೀತು. ಇಲ್ಲಿ ಹಳೆ ಮಧುರೆಯಲ್ಲಿ ನಡೀತಲ್ಲ, ಇಲ್ಲಿ ಎಷ್ಟು ಜನ ಅರಸರಿದೆ ಅಂತಂದರೆ
ಇಲ್ಲಿ 89 ಜನ ಅರಸರಿದ್ದರು. ಆಮೇಲೆ ಇದರ ಅಧ್ಯಕ್ಷ ಯಾರಾಗಿದ್ರು? ಅಗಸ್ತ್ಯ ಮುನಿಗಳು ಇದರ ಅಧ್ಯಕ್ಷರಾಗಿದ್ದರು. ಯಾರಪ್ಪ ಅಂತಂದರೆ ಅಗಸ್ತ್ಯ ಮುನಿಗಳೇನಿದಾರಲ್ಲ ಇದರ ಅಧ್ಯಕ್ಷರಾಗಿದ್ದರು. ಈ ಸಭೆಯಲ್ಲಿ ಯಾವುದೇ ಗ್ರಂಥದ ರಚನೆ ಉಲ್ಲೇಖ ಆಗಲಿಲ್ಲ. ಆಮೇಲೆ 2ನೇ ಸಭೆ ಎಲ್ಲಿ ನಡೀತು ಅಂತ ನೋಡ್ತಾ ಹೋಗ್ತೀವಿ. 2ನೇ ಸಭೆಯಲ್ಲಿ ಅಂದರೆ ಕಪಾಟಪುರಂ ಎಂಬ ಒಂದು ಊರಿನಲ್ಲಿ ನಡೀತು. ಕಪಾಟಪುರಂ. ಇದರ ಅಧ್ಯಕ್ಷರು ಯಾರಾಗಿದ್ರು? ಇದರ ಅಧ್ಯಕ್ಷರು ತೋಳ್ಕಾಪಿಯರಾಗಿದ್ದ. ಯಾರಪ್ಪ ಅಂತಂದರೆ ತೋಳ್ಕಾಪಿಯರಾಗಿದ್ದ. ಇಲ್ಲಿ 59 ಜನ ಪಾಂಡ್ಯ ಅರಸರುಗಳಿದ್ದರು. ಈ ಸಭೆಯಲ್ಲಿ ತೋಳ್ಕಾಪಿಯನ್ನು ಬರೆದಿರ್ತಕ್ಕಂಥ ತೋಳ್ಕಾಪಿಯಂ ಆಗಿರೋದು, ಪುರಾಣಗಳಾಗಿರೋದು, ಭೂತರಗಳು ಎಲ್ಲ ಗ್ರಂಥಗಳು ರಚನೆಗೊಂಡವು. ಇದರಲ್ಲಿ ಅಂತಂದರೆ ಕೆಲವು ಗ್ರಂಥಗಳು ರಚನೆ ಆಗಿ ತೋಳ್ಕಾಪಿಯರು ಬರೆದಿರ್ತಕ್ಕಂಥ ತೋಳ್ಕಾಪಿಯಂ ಆಗಿರ್ಬೋದು, ಯುಗ ಪುರಾಣ ಆಗಿರ್ಬೋದು, ಭೂತ ಪುರಾಣ ಆಗಿರ್ಬೋದು, ಹೀಗೆ ಹಲವಾರು ಗ್ರಂಥಗಳನ್ನ ರಚನೆ ಆದವು 2ನೇ ಒಂದು ಸಭೆಯಲ್ಲಿ. ಈ 3ನೇ ಒಂದು ಸಭೆಯಲ್ಲಿ ನೋಡ್ತಾ ಹೋಗಿ 3ನೇ ಒಂದು ಸಭೆಯಲ್ಲಿ ಏನಪ್ಪ ಅಂತಂದರೆ ಇದರ ಅಧ್ಯಕ್ಷರ ಇದು ಎಲ್ಲಿ ನಡೀತು ಅಂತಂದರೆ ಮಧುರೈಯಲ್ಲಿ ನಡೀತು. ಅದು ಹಳೆ ಮಧುರೈಯಲ್ಲಿ ನಡೆದ್ರೆ ಇದು ಮಧುರೈಯಲ್ಲಿ ನಡೀತು. ಇದರ ಅಧ್ಯಕ್ಷರು ಯಾರಾಗಿದ್ರು? ಇದರ ಅಧ್ಯಕ್ಷರು ನೇಪ್ಕಿನಾರ್ ಅಂತೇಳಿ. ಆಮೇಲೆ ಏನಪ್ಪ ಅಂತಂದರೆ ಈ ಸಭೆಯಲ್ಲಿ ಏನೇನ ರಚನೆ ಆಯಿತು ಅಂತಂದರೆ ಈ ಸಭೆಯಲ್ಲಿ ಶಿಲಪತಿಗಾರ ಮತ್ತು ಮಣಿಕಪುರ ಎಂಬ ಕೆಲವು ಗ್ರಂಥಗಳ ರಚನೆ ಆದವು ಕೂಡ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ 49 ಜನ ಪಾಂಡ್ಯ ಅರಸರುಗಳಿದ್ದರು. ಇಲ್ಲಂತಂದರೆ ಈ ಸಂಗಮ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಈ ಸಂಗಮ ಸಾಹಿತ್ಯದಲ್ಲಿ ಒಟ್ಟು ರಾಜಮನೆತನಗಳು ಕಂಡು ಬಂದಿರೋದು ನೋಡಿ. ಚೇಳರು, ಪಾಂಡ್ಯರು, ಹೀಗೆ ಹಲವಾರು ಜನ ಈ ಸಂಗಮ ಸಾಹಿತ್ಯದಲ್ಲಿ ಕಂಡು ಬರ್ತಾ ಹೋಗ್ತಾರೆ. ಈ ಸಂಗಮ ಸಾಹಿತ್ಯದ ಪ್ರಸಿದ್ಧ ಗ್ರಂಥಗಳನ್ನು ನೋಡ್ತಾ ಹೋಗ್ತೀವಿ. ಏನಂತಂದರೆ ಪ್ರಸಿದ್ಧ ಗ್ರಂಥಗಳು ಅಂತ ನೋಡ್ತಾ ಹೋಗ್ತೀವಿ. ಈ ಗ್ರಂಥಗಳೇನಿಲ್ಲ ಪ್ರಸಿದ್ಧ ಗ್ರಂಥ ನೋಡಿ. ತೋಳ್ಕಾಪಿಯರ್ ಬರೆದಿರ್ತಕ್ಕಂಥ ತೋಳ್ಕಾಪಿಯಂ ಮೊದಲನೇ ಗ್ರಂಥ. ಏನಪ್ಪ ಅಂತಂದರೆ ಈ ತೋಳ್ಕಾಪಿಯರ್ ಏನಿಲ್ಲ ಇವರು ಬರೆದಿರ್ತಕ್ಕಂಥ ತೋಳ್ಕಾಪಿಯರ್ ಬರೆದಿರ್ತಕ್ಕಂಥ ತೋಳ್ಕಾಪಿಯಂ ಏನು ಗ್ರಂಥ ಇದೆಯಲ್ಲ ಈ ಗ್ರಂಥದಲ್ಲಿ ಇದು ಸಂಗಮ ಸಾಹಿತ್ಯದಲ್ಲಿ ರಚನೆಗೊಂಡ ಮೊದಲ ಗ್ರಂಥ ಆಗಿದ್ದು ಇದು ತಮಿಳುನಾಡಿನ ಅತಿ ಹೆಚ್ಚು ಪ್ರಾಚೀನ ಮತ್ತು ತಮಿಳು ಪ್ರಾಚೀನ ಮೊದಲ ವ್ಯಾಕರಣ ಗ್ರಂಥವಾಗಿದೆ. ಅಂತಂದರೆ ಈ ತಮಿಳುನಾಡಿನ ಜನತೆ ಒಂದು ಪ್ರಾಚೀನ ಮತ್ತು ಅತಿ ಪ್ರಾಚೀನ ಮೊದಲ ವ್ಯಾಕರಣ ಗ್ರಂಥ ಏನಂತಂದರೆ ಈ ಸಂಗಮ ಸಾಹಿತ್ಯದ ಮೊದಲ ಗ್ರಂಥ ಆಗಿರ್ತಾಗ ತೋಳ್ಕಾಪಿಯರ್ನ ತೋಳ್ಕಾಪಿಯಂ. 2ನೇ ಗ್ರಂಥ ಇಳಂಗೋಡಿಗಲ್ ಬರೆದಿರ್ತಕ್ಕಂಥ ಏನಪ್ಪ ಅಂದರೆ ಶಿಲಪ್ಪದಿಗಾರಂ. ಈ ಶಿಲಪ್ಪದಿಗಾರಂ ಇದೇನಪ್ಪ ಅಂತಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಕಲ್ಲಿನ ಮತ್ತು ಮೊದಲ ವೀರರ ಮತ್ತು ಪ್ರೇಮ ಕಥನವಾಗಿದೆ. ಈ ಶಿಲಪ್ಪದಿಗಾರಂ ಇದರಲ್ಲಿ ಏನಾಗಿದೆ ಅಂತಂದರೆ ಇದು ಕೋಲನ್ ಮತ್ತು ಮಾಧವೀರರ ಪ್ರೇಮ ಕಥನವಾಗಿದೆ. ಇದೇನಪ್ಪ ಅಂದರೆ ಕೋಲನ್ ಮತ್ತು ಮಾಧವೀರನ ಪ್ರೇಮ ಕಥನವಾಗಿದೆ. ಆ ನಂತರ ಬರೆದಂತಂದರೆ ಸತ್ತನಾರ ಅಂತ ಬರ್ತಾರೆ. ಸತ್ತನಾರ ಇವರು ಬರೆದಿರ್ತಕ್ಕಂಥ ಗ್ರಂಥ ಅಂತಾನೆ ಮಣಿ ಮಗಲ್ಲೈ ಅಂತೇಳಿ. ಸತ್ತನಾರ ಬರ್ತಕ್ಕಂಥ ಮಣಿಗ ಇದು ಕೋಲನ್ನ ಮತ್ತು ಮಾಧವೀರರ ಪುತ್ರಿ ಮೇಲಣ್ಣನ ಜೀವನದ ಕಥೆಯಾಗಿದೆ ಅಂತ ನೋಡ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ ಈ ಸತ್ತನಾರ ಏನಿದಲ್ಲ ಇದು ಕೋಲನ್ನ ಮತ್ತು ಮಾಧವೀರರ ಪುತ್ರಿ ಆಗಿರ್ತಕ್ಕಂಥ ಮೇಣಮಗಲನ ಜೀವನದ ಕಥೆಯಾಗಿದೆ. ಆ ನಂತರ ಬರ್ತಕ್ಕಂಥದ್ದು ಅಗಸ್ತ್ಯ ಮುನಿಗಳ ಅಗಸ್ತ್ಯಂ. ಏನಪ್ಪ ಅಂದರೆ ಅಗಸ್ತ್ಯ ಮುನಿಗಳ ಅಗಸ್ತ್ಯಂ ಅಂತೇಳಿ ಈ ಗ್ರಂಥದಲ್ಲಿ ಕೂಡ ಕೆಲವು ಗ್ರಂಥಗಳು ವ್ಯಕ್ತಪಡಿಸೋದು. ಆಮೇಲೆ ಗುದ ವಿಷಯದ ವೀರಸೂಳಿಯಂ ಅಂತೇಳಿ ನೋಡ್ತಾ ಹೋಗ್ತೀವಿ. ಆದ ನಂತರ ತಿರುವಳ್ಳರ ಅಂತ ಗ್ರಂಥವನ್ನು ನೋಡ್ತಾ ಹೋಗ್ತೀವಿ. ಭವಭೂತಿ ಬರತಕ್ಕಂಥ ಉತ್ತರಾಮಚರಿತೆಯಲ್ಲಿ ಈ ಗ್ರಂಥದಲ್ಲಿ ಸಂಗಮ ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗ್ತೀವಿ. ಆಮೇಲೆ ಈ ಸಂಗಮ ಸಾಹಿತ್ಯದ ಸ್ಪೆಷಲ್ ನೋಟ್ ಅಂತ ಏನಂತಂದರೆ ಈ ಸಂಗಮ ಸಾಹಿತ್ಯದ ಸ್ಪೆಷಲ್ ನೋಟ್ ಅಂದರೆ ತಮಿಳು ಭಾಷೆಯ ಪಿತಾಮಹ ಯಾರಂತಂದರೆ ಅಗಸ್ತ್ಯ ಮುನಿ. ಮೊದಲೇ ಸ್ಪೆಷಲ್ ನೋಟ್ ಅಂತಂದರೆ ಈ ತಮಿಳು ಭಾಷೆಯ ಪಿತಾಮಹ ಯಾರು ಅಂತಂದರೆ ಅಗಸ್ತ್ಯ ಮುನಿಗಳನ್ನು ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂತಂದರೆ
ಅಗಸ್ತ್ಯ ಮುನಿಗಳು. ಆನಂತರ ತಮಿಳುನಾಡಿನ ಪಾಣಿನಿ ಎಂದು ಯಾರನ್ನ ಕರಿತಾ ಅಂತಂದರೆ ತೋಳ್ಕಾಪಿಯರನ್ನು ಕರಿತಾ ಇದ್ರು. ತಮಿಳುನಾಡಿನ ಪಾಣಿನಿ ಅಂತೇಳಿ ತೋಳ್ಕಾಪಿಯರನ್ನ ಕರಿತಾ ಇದ್ರು. ತಮಿಳುನಾಡಿನ ಸರ್ವಜ್ಞ ಅಂತ ಯಾರಕ್ಕಂದ್ರೆ ತಿರುವಳ್ಳರನ್ನ ತಮಿಳುನಾಡಿನ ಸರ್ವಜ್ಞ ಅಂತ ಕರಿತಾ ಹೋಗ್ತಾಯಿದ್ರು. ಆಮೇಲೆ ತಿರುವಳ್ಳ ಎಂಬ ಗ್ರಂಥವನ್ನು ತಮಿಳುನಾಡಿನ ಬೈಬಲ್ ಎನ್ನುವರು. ಏನು ತಿರುವಳ್ಳರಿನ ಗ್ರಂಥ ಇದೆಯಲ್ಲ, ಈ ತಿರುವಳ್ಳರಂತೆ ಇದು ಗ್ರಂಥ ಇದೆಯಲ್ಲ, ಇದು ಇದೇನಂತಂದರೆ ತಮಿಳುನಾಡಿನ ಬೈಬಲ್ ಅಂತ ಕರಿತಾ ಹೋದರು. ಶಿಲಪ್ಪದಿಗಾರ ಮತ್ತು ಮಣಿಮೆಗಲ ಎಂಬ ಗ್ರಂಥಗಳಿಂದ ಇದು ತಮಿಳು ಸಾಹಿತ್ಯದ ಅವಳಿಗ್ರಹ ಅಂತ ಕರಿತಾ ಹೋಗ್ತಾರೆ. ಏನಂತಂದರೆ ಶಿಲಪ್ಪದಿಗಾರ ಮತ್ತು ಮಣಿಮೆಗಲ ಎಂಬ 2 ಗ್ರಂಥಗಳಿಂದ ಇದು ತಮಿಳುನಾಡ ಒಂದು ಅವಳಿ ಗ್ರಹಗಳೆಂದು ಕರಿತಾ ಹೋಗ್ತಾರೆ. ಈ ಸಂಗಮ ಇಷ್ಟೆಲ್ಲ ವ್ಯವಸ್ಥೆಯನ್ನು ತಿಳ್ಕೊಂಡು ಈಗೇನಂತಂದರೆ ಈ ಸಂಗಮ ಯುಗವು ಮೌರ್ಯರ ನಂತರ ಗುಪ್ತರ ಪೂರ್ವಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ಸಂಗಮ ಯುಗ. ಈ ಸಂಗಮ ಯುಗ ಎಂಬುದು ತಮಿಳಿನ ಸಂಸ್ಕೃತ ರೂಪದಲ್ಲಿದ್ದು ಇದರ ಅರ್ಥ ಏನಂತಂದರೆ ಸಂಘಟನೆ. ಈ ಸಂಗಮ ಅಂತಂದರೆ ಈ ಸಂಘಟನೆ ಅಂತ ನೋಡ್ತಾ ಹೋಗ್ತೀವಿ. ಈ ಸಂಗಮ ಸಾಹಿತ್ಯದ ಚೋಳರ, ಚೇರರ, ಪಾಂಡ್ಯರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತದೆ. ಆನಂತರ ಇದರಲ್ಲಿ 3 ಸಾಮ್ರಾಜ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಒಂದು ಅಶೋಕನ 2ನೇ ಮತ್ತು 13ನೇ ಶಿಲಾಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಈ 3 ಸಾಮ್ರಾಜ್ಯದ ಬಗ್ಗೆ ಏನಂತಂದರೆ ಅಶೋಕನ 2ನೇ ಮತ್ತು 13ನೇ ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಈ ಸಾಮ್ರಾಜ್ಯವನ್ನು ತಮಿಳ್ಕಂ ಎಂದು ಕರಿತಾ ಹೋಗ್ತಾರೆ. ಈ ಸಾಮ್ರಾಜ್ಯ ಏನಂತಂದರೆ ಈ ಸಂಗಮ ಯುಗ ಅಂತ ಕರೀತಾರೆ, ತಮಿಳ್ಕಂ ಎಂದು ಕರಿತಾ ಹೋಗ್ತಾರೆ. ಪಾಂಡ್ಯರ ಆಶ್ರಯದಲ್ಲಿರ್ತಕ್ಕಂಥ ಕವಿಗಳು ಕೂಟ ಒಂದು ಏನಂತ ಕರಿತಾ ಅಂದರೆ ಸಂಗಮ ಎಂದು ಕರಿತಾ ಇದ್ರು. ಏನು ಪಾಂಡ್ಯದ ಕೆಲವು ಕವಿಗಳು ಆಶ್ರಯ ಪಡ್ಕೊಂಡಿದ್ರಲ್ಲ ಅವ್ರಿಗೆ ಏನಂತ ಕರಿತಾ ಅಂತಂದರೆ ಸಂಗಮ ಯುಗ ಅಂತ ಕರಿತಾ ಹೋದರು. ಸಂಗಮ ಸಾಹಿತ್ಯದಲ್ಲಿ 2 ಭಾಗಗಳಾಗಿ ವಿಭಾಗಿಸ್ತಾ ಹೋಗ್ತೀವಿ. ಏನಂತಂದರೆ 2 ಭಾಗಗಳಾಗಿ ವಿಭಾಗಿಸ್ತಾ ಹೋಗ್ತೀವಿ. ಒಂದು ಮೆಲಕ್ಕನಂ 18 ಬೃಹತ್ ಸಾಹಿತ್ಯಗಳಾದರೆ ಇನ್ನೊಂದು ಪೆಡನಿಕಲಂ ಅಂತೇಳಿ 18 ಬಾಣ ಸಾಹಿತ್ಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಸಂಗಮ ಸಾಹಿತ್ಯದ ಕೃತಿಗಳನ್ನ ಆಗಲೇ ಹೇಳಿದೆ ನಿಮಗೆ. ಸಂಗಮ ಸಾಹಿತ್ಯದ ಕೃತಿಗಳು ತೋಳ್ಕಾಪಿಯರು ಬರತಕ್ಕಂಥ ತೋಳ್ಕಾಪ್ಯಂ ಇದು ತಮಿಳಿನ ಪ್ರಾಚೀನ ವ್ಯಾಕರಣ ಗ್ರಂಥ. ಇಳಂಗೋಡಿಯಲ್ಲೂ ಬರತಕ್ಕಂಥ ಶಿಲಪ್ಪದಿಗಾರಂ ಇದು ತಮಿಳು ಕಾವ್ಯವಾಗಿದ್ದು ಮಾಧವಿ ಮತ್ತು ಕೋಮಲನ ಒಂದು ಚಿತ್ರಣವನ್ನು ಒಳಗೊಂಡಿದೆ. ಇದು ಸತ್ನಾರ ಆಗಲೇ ಹೇಳಿದೆ ನಾನು ಸತ್ನಾರ ಮೆಕಲ್ಲ ಅಂತೇಳಿ ಇದು ಮಾಧವಿಯ ಮಗಳಾಗಿರ್ತಕ್ಕಂಥ ಮಣಮೆಕಲಗಳ ಕುರಿತು ತಿಳಿಸುತ್ತದೆ. ಶಿಲಪ್ಪದಿಗಾರ ಮತ್ತು ಮೆಣಿಮೆಕಲ್ಲ ಇದೇನು 2 ಸಂಗಮ ಸಾಹಿತ್ಯ ಏನಂದ್ರೆ ಅವಳಿ ಗ್ರಹ ಅಂತ ಕರಿತಾ ಇದ್ರು. ಆಗಲೇ ಹೇಳಿದೆ ನಿಮ್ಗೆ ಅವಳಿ ಗ್ರಹ ಅಂತ ಕರಿತಾ ಇದ್ರು. ಈ ಸಂಗಮ ಯುಗ 1ನೇ ಸಂಗಮ ಯುಗ ಸ್ಥಳ ಹಳೆ ಮಧುರೈ ಅಧ್ಯಕ್ಷರ ಅಗಸ್ತ್ಯ ಮುನಿಗಳಾಗಿದ್ದು, 2ನೇ ಸಂಗಮ ಯುಗದ ಸ್ಥಳ ಅಂತಾರೆ ಕಪಾಟಪುರಂ ಒಂದು ಅಧ್ಯಕ್ಷರ ತೋಳ್ಕಾಪಿಯರಾಗಿದ್ದ, 3ನೇ ಸಂಗಮ ಯುಗದ ಸ್ಥಳ ಎಲ್ಲಿ ಅಂತ ಮೊದಲಲ್ಲಿ ನಡೀತು ಇದರ ಆಚಾರ ನೆಕ್ಕಿರಾರ ಅಂತ ನಡೆದಿದೆ. ಹೀಗೆ ಒಂದು ಸಂಗಮ ಸಾಹಿತ್ಯ ಒಂದು ವ್ಯವಸ್ಥೆಯಾಗಿ ನಡೆದು ಬಂದಿತ್ತು. ಇದಾದ ನಂತರ ಬರೋರು ಏನಪ್ಪ ಅಂತಂದರೆ ಚೇಳೂರು. ಸಂಗಮ ಸಾಹಿತ್ಯ ನಂತರ ಚೇಳೂರು ನೋಡ್ತಾ ಹೋಗ್ತೀವಿ. ಈ ಚೇಳೂರು ಅಂದರೆ ಕ್ರಿಸ್ತಶಕ 850ರಿಂದ 1279ರವರೆಗೆ ಕಾಲಾವಧಿ. ಸಂಗಮ ಮನೆತನದ ಪ್ರಮುಖ ಮನೆತನದ ಚೋಳ ಮನೆತನ ಒಂದು ಕೂಡ. ಮೂಲತಃ ಅಂತಾರೆ ಕರಿಕಾಲ ಚೋಳ. ಈ ಚೋಳ ಮನೆತನದ ಮೂಲತಃ ಯಾರಂತಂದರೆ ಕರಿಕಾಲ ಚೋಳ. ಮೂಲತಃ ರಾಜಧಾನಿ ಅಂತಂದರೆ ಉರೈಯೂರು ಅಥವಾ ಉರುಗಪುರ ಅಂತ ಕರಿತಾ ಹೋಗ್ತೀವಿ. ಸ್ಥಾಪಕರ ಅಂದರೆ ವಿಜಯಾಳ ಚೋಳ ಅಂತ ಕರಿತಾ ಹೋಗ್ತೀವಿ. ಪ್ರಸಿದ್ಧ ರಾಜಧಾನಿ ಯಾವುದಪ್ಪ ಅಂದರೆ ತಾಂಜಾವೂರ. ಚೋಳರ ಒಂದು ಪ್ರಸಿದ್ಧ ರಾಜಧಾನಿ ಅಂದರೆ ತಾಂಜಾವೂರ. ರಾಜ್ಯ ಲಾಂಛನ ಅಂದರೆ ವ್ಯಾಘ್ರ ಅಥವಾ ಹುಲಿ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಮೊದಲನೇದಾಗಿ ಬರೋದೇ 1ನೇ ಆದಿತ್ಯ ಚೋಳ ಅಂತ ನೋಡ್ತಾ ಹೋಗ್ತೀವಿ. ಈತ ತೊಂಡೆಮಂಡಲ ಕದನದಲ್ಲಿ ಪಲ್ಲವರನ್ನು ಸೋಲಿಸಿ ಕಂಚಿಯನ್ನು ಪಡೆದುಕೊಂಡಿದ್ದ. ಏನಂತಂದರೆ ತೊಂಡೆಮಂಡಲ ಎಂಬ ಕದನದಲ್ಲಿ ಪಲ್ಲವರನ್ನು ಸೋಲಿಸಿಕೊಂಡು ಕಂಚಿಯನ್ನು ಪಡೆದುಕೊಂಡಿದ್ದ ಯಾರಪ್ಪ ಅಂದರೆ 1ನೇ ಆದಿತ್ಯ ಚೋಳ ಅಂತ ನೋಡ್ತಾ ಹೋಗ್ತೀವಿ. ಇದಾದ ನಂತರ ಏನಪ್ಪ ಅಂದರೆ ಈತನನ್ನು ಕೋದಂಡ ರಾಮ ಎಂಬ ಬಿರುದ ಏನು ಯುದ್ಧದಲ್ಲಿ ಗೆದ್ಕೊಂಬಂದಿದ್ದಲ್ಲ, ಪಲ್ಲವರನ್ನು ಸೋಲಿಸಿ ಗೆದ್ಕೊಂಬಂದಿದ್ದಲ್ಲ, ಅದಕ್ಕೆ ಈತನಿಗೆ ಕೋದಂಡ ರಾಮ ಎಂಬ ಬಿರುದನ್ನು ನೀಡಿದರು. ಅದಾದ ನಂತರ ಬರೋದು ಯಾರತ್ತಂದರೆ 1ನೇ ಪರಾಂತಕ ಚೋಳ ಅಂತ ನೋಡ್ತಾ ಹೋಗ್ತೀವಿ. ಈತನು ಪಾಂಡ್ಯರ ಮೇಲೆ ದಾಳಿ ಮಾಡಿ ಮಧುರೆಯನ್ನು ಪಡೆದುಕೊಂಡು ಮಧುರೈಗೊಂಡ ಬಿರುದನ್ನು ಪಡ್ಕೊಂಡಿದ್ದ. ಯಾರು? 1ನೇ ಪರಾಂತಕ ಚೋಳ. ಸಿಂಹಳನ್ನು ಆಕ್ರಮಿಸಿ ಇಲ್ಲಂ ಕಂಡ ಎಂಬ ಬಿರುದನ್ನು ಪಡೆದುಕೊಂಡಿದ್ದ. ಯಾರಪ್ಪ ಅಂದರೆ 1ನೇ ಪರಾಂತಕ ಚೋಳ. ಕ್ರಿಸ್ತಶಕ 949 ನಡೆದ ತೋಳ್ಕಂ ಎಂಬ ಕದನದಲ್ಲಿ ರಾಷ್ಟ್ರಕೂಟರ 3ನೇ ಕೃಷ್ಣನಿಂದ ಸೋತು ಹೊರಡೋದ. 1ನೇ ಪರಾಂತಕ ಚೋಳನಿರ್ತಕ್ಕಂಥ
ಕ್ರಿಸ್ತಕ 949ರಲ್ಲಿ ನಡೆತಕ್ಕಂಥ ತಕ್ಕಳಂ ಎಂಬ ಕದನದಲ್ಲಿ ರಾಷ್ಟ್ರಕೂಟರ 3ನೇ ಕೃಷ್ಣನಿಂದ ಸೋತು ಮನೆಗೆ ಬಂದ. ಅದಾದ ನಂತರ ಬರೋರು ಯಾರಂತಂದರೆ ರಾಜಾದಿರಾಜ ಚೋಳ. ಕ್ರಿಸ್ತಕ 985ರಿಂದ 1016ರವರೆಗೆ ಈತನ ಕಾಲಾವಧಿ ಅಂತ ನೋಡ್ತಾ ಹೋಗ್ತೀವಿ. ರಾಜಾದಿರಾಜ ಚೋಳ ರಾಜರಾಜ ಚೋಳನ ಈತ ಮನೆತನದ ಪ್ರಸಿದ್ಧ ಅರಸ ರಾಜರಾಜ ಚೋಳ. ಇವನ ಸಿಲೋನಿನ ಮೇಲೆ ದಾಳಿ ಮಾಡಿ ಅದರ ರಾಜಧಾನಿಯಾದ ಅನುರಾಧಪುರಂ ಎಂಬ ಪಡೆದುಕೊಂಡ. ಮಾಲ್ಡೀವ್ಸ್ ಮೇಲೆ ದಾಳಿ ಮಾಡಿದ, ಅಲ್ಲಿ ದ್ವೀಪವನ್ನು ವಶಪಡಿಸಿಕೊಂಡ. ಗಂಗವರನ್ನು ಸೋಲಿಸಿ ತಲಕಾಡನ್ನು ಪಡೆದುಕೊಂಡು ಅದಕ್ಕೆ ರಾಜಪುರ ಎಂಬ ನೇಮಕರಣ ಮಾಡಿದ. ಏನಂತಂದರೆ ಈ ತಲಕಾಡಿನ ಮೇಲೆ ದಾಳಿ ಮಾಡಿದ್ನಲ್ಲ, ಅದನ್ನು ದಾಳಿ ಮಾಡಿ ಗೆದ್ದುಕೊಂಡು ಅದಕ್ಕೆ ರಾಜಪುರಂ ಅಂತೇಳಿ ಹೆಸರು ನೀಡ್ತಾ ಹೋದ. ಇದಾದಂಥ ಕ್ರಿಸ್ತಕ 1000ರಲ್ಲಿ ಪ್ರಥಮ ಬಾರಿಗೆ ಭೂಮಿಯನ್ನು ಅಳತೆ ಮಾಡಿ ಕಂದಾಯವನ್ನು ನಿಗದಿಪಡಿಸಿದ ರಾಜರಾಜ ಚೋಳರು. ಕ್ರಿಸ್ತಕ 1010ರಿಂದ 1011 ಭಾರತ ಅತಿ ಎತ್ತರದ ದೇವಾಲಯ ಆಗಿರ್ತಕ್ಕಂಥ ಬೃಹದೇಶ್ವರ ರಾಜೇಶ್ವರ ದೇವಾಲಯ ನಿರ್ಮಿಸಿದ. ನೋಡ್ರಿ, ಒಂದು ಮಾರ್ಕ್ಸಿನ ಕ್ವಶನ್ಸ್ ಕೇಳ್ಬೋದು KS ಅಲ್ಲಿ IAS ಅಲ್ಲಿ. ಕ್ರಿಸ್ತಕ 1010ರಲ್ಲಿ ದಕ್ಷಿಣ ಭಾರತ ಎತ್ತರ ದೇವಾಲಯ ಬೃಹದೇಶ್ವರ ದೇವಾಲಯ ರಾಜರಾಜೇಶ್ವರ ದೇವಾಲಯ ನಿರ್ಮಿಸಿದರು. ಇದು 2010ರಲ್ಲಿ 1000 ವರ್ಷಕ್ಕೆ ಪೂರೈಸಿದ ದೇವಾಲಯ ಅಂತ ಕರಿತಾ ಹೋಗ್ತೀವಿ. ಕ್ರಿಸ್ತಕ 1100ರಲ್ಲಿ ತನ್ನ ಮಗನಾಗದ ರಾಜೇಂದ್ರ ಚೋಳನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದ. ಚೋಳನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿ ರಾಜರಾಜ ಚೋಳನಿಗೆ ಚೋಳ, ಮಾರ್ತಾಂಡ, ಜಯಕೊಂಡ, ಕೇರಳಾಂತಕ, ಸಿಂಹಳಾಂತಕ, ಪಾಂಡ್ಯ, ಕುಲಾಸಾನಿ ಎಂಬ ಬಿರುದುಗಳು ಪಡೆದುಕೊಂಡ. ಏನಂತಂದರೆ ಈತನಿಗೆ ಜಯಗೊಂಡ, ಕೇರತಾಂಡ, ಸಿಂಹಾಂತಕಂಡ, ಪಾಂಡ್ಯ, ಕುಲಾಸಾನಿ ಎಂಬ ಬಿರುದುಗಳು ಪಡ್ಕೊಂಡಿದ್ದ. ಇದಾದ ನಂತರ ಬರೋರೆ 1ನೇ ರಾಜೇಂದ್ರ ಚೋಳ. ಈತನ ಕಾಲಾವಧಿ ಏನಂತಂದರೆ ಕ್ರಿಸ್ತಶಕ 1011ರಿಂದ 1044ರವರೆಗೆ ಈತನ ಒಂದು ಕಾಲಾವಧಿ. ಕ್ರಿಸ್ತಕ 1800ರಲ್ಲಿ ಕ್ರಿಸ್ತಕ 1018ರಲ್ಲಿ ಶ್ರೀಲಂಕಾದ ಅರಸನಾಗಿರ್ತಕ್ಕಂಥ ಮಹೇಂದ್ರವರ್ಮನನ್ನು ಸೋಲಿಸಿ ಅಲ್ಲಿ ಶಿವ ಮತ್ತು ವಿಷ್ಣು ದೇವಾಲಯಗಳನ್ನು ಪಡೆದುಕೊಂಡ. ಆ ನಂತರ ಉತ್ತರ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಏನಪ್ಪ ಅಂತಂದರೆ 1018ರಲ್ಲಿ ಶ್ರೀಲಂಕಾದ ಅರಸನಾಗಿದ್ದ ಮಹೇಂದ್ರನನ್ನು ಸೋಲಿಸಿ ಅಲ್ಲಿ ಶಿವ ಮತ್ತು ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿ ಉತ್ತರ ಭಾರತ ಗಂಗಾ ನದಿಯವರೆಗೆ ದಾಳಿಯನ್ನು ಕೈಗೊಂಡು ಅಲ್ಲಿನ ಅರಸನಾಗಿರ್ತಕ್ಕಂಥ ಮಹಿಪಾಲನನ್ನು ಸೋಲಿಸಿ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಪಡೆದುಕೊಂಡು ಇದರ ನೆನಪಿಗಾಗಿ ಗಂಗೈಕೊಂಡ ಚೋಳ ಎಂಬ ನಗರವನ್ನು ನಿರ್ಮಿಸಿದ. ನೋಡಿ, ಯಾವ ರಾಜ್ಯದ ಮೇಲೆ ದಾಳಿ ಮಾಡಿದಾರಲ್ಲ ಆ ರಾಜ್ಯದ ಮೇಲೆ ದಾಳಿ ನೆನಪಿಗಾಗಿ ಅದೇ ರಾಜ್ಯದ ಹೆಸರನ್ನು ಪಡ್ಕೊಳ್ತಾ ಇದ್ರು. ಚೋಳ ಗಂಗಂ ಎಂಬ ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿದ. ಯಾರಂದರೆ 1ನೇ ರಾಜೇಂದ್ರ ಚೋಳ. ಇಂಡೋನೇಷ್ಯಾದ ಮೇಲೆ ದಾಳಿ ಮಾಡಿದ. ಶ್ರೀ ವಿಜಯನನ್ನು ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡಿದ. ಅಲ್ಲಿನ ಜಾವ ಮತ್ತು ಸುಮತ್ತ ದ್ವೀಪಗಳನ್ನು ಈತನ ಅಧೀನದಲ್ಲಿದ್ದವು. ಯಾಕಂತಂದರೆ ದಾಳಿ ಮಾಡಿ ಅಲ್ಲಿ ಸೋಲಿಸಿಬಿಟ್ರೆ ಆ ಪ್ರದೇಶ ಸಂಪೂರ್ಣವಾಗಿ ಆ ರಾಜನಿಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ರಾಜರುಗಳಲ್ಲಿ ನಡೀತಾ ಇತ್ತು. ಅದಾದ ನಂತರ ಬರಂದರೆ ರಾಜಾದಿರಾಜ ಚೋಳ ಅಂತ ನೋಡ್ತಾ ಹೋಗ್ತೀವಿ. ಈ ರಾಜಾದಿರಾಜ ಚೋಳ ಕ್ರಿಸ್ತಕ 1044ರಿಂದ 1054 ಈತನ ಕಾಲಾವಧಿ. ಕ್ರಿಸ್ತಕ 1054ರಿಂದ 1044 ಈತನ ಕಾಲದಲ್ಲಿ ಕ್ರಿಸ್ತಕ 1054ರಲ್ಲಿ ನಡೆದ ಕೊಪ್ಪಂ ಕದನದಲ್ಲಿ ಕಲ್ಯಾಣ ಚಾಲುಕ್ಯರ 1ನೇ ಸೋಮೇಶ್ವರರಿಂದ ಕೊಲೆಯಾಗಿಬಿಟ್ಟ. ಯಾರಂದರೆ ರಾಜಾದಿರಾಜ ಚೋಳ. ಇವರ ಸವಿ ನೆನಪಿಗಾಗಿ ಸೋಮೇಶ್ವರ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಅಮೃತೇಶ್ವರ ದೇವಾಲಯಗಳು ನಿರ್ಮಿಸಲಾಗಿದೆ. ನೋಡಿ, ಇಲ್ಲೇ ನಮ್ಮ ಭಾಗದಲ್ಲಿರ್ತಕ್ಕಂಥ ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಧಾರವಾಡದಲ್ಲಿ ಅವರ ನೆನಪಿಗಾಗಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದರು. ಅದಾದರೆ ಅಮೃತೇಶ್ವರ ದೇವಾಲಯ ಅಂತ ನೋಡ್ತಾ ಹೋಗ್ತೀವಿ. ಅಲ್ಲಿನ ಜಾವ ಮತ್ತು ಸುಮತ ಏನಂತಂದರೆ ಈ ರಾಜಾದಿರಾಜ ಚೋಳ ದೇವಾಲಯಗಳನ್ನ ನೋಡ್ಕೊಂಡ. ಅದಾದ ನಂತರ ಬರೋರೆ ಅಂದರೆ 1ನೇ ಕುಲತುಂಗ ಚೋಳ ಅಂತ ನೋಡ್ತೀವಿ. ಕ್ರಿಸ್ತಕ 1070ರಿಂದ 1120ರವರೆಗೆ ಈತನ ಕಾಲಾವಧಿ. ಇವನ ಕಾಲದಲ್ಲಿ ಹೊಯ್ಸಳರ ಅರಸನಾಗಿರ್ತಕ್ಕಂಥ ವಿಷ್ಣುವರ್ಧನ ಮೇಲೆ ದಾಳಿ ಮಾಡಿ ಗಂಗಾವಾಡಿ ಮತ್ತು ನಂಬಿಗನವಾಡಿ ಪಡೆದುಕೊಂಡ. ವಿಷ್ಣು ದೈವತ್ವ ಪ್ರತಿಪಾದಕನಾಗಿರ್ತಕ್ಕಂಥ ರಮಾನುಜಾಚಾರ್ಯರನ್ನು ತಮಿಳುನಾಡಿನ ಉಚ್ಚಾಟನೆ ಮಾಡಿದ ಚೋಳರ ಅರಸ. ವಿಶಿಷ್ಟ ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾಗಿರ್ತಕ್ಕಂಥ ರಮಾನುಜಾಚಾರ್ಯರ ತಮಿಳುನಾಡಿನಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಚೋಳರ ಅರಸ. ಇವರಿಗೆ ಆಶ್ರಯ ನೀಡಿದ ಹೊಯ್ಸಳರ ಅರಸನ ವಿಷ್ಣುವರ್ಧನ. ಏನು ಉಚ್ಚಾಟನೆ ಮಾಡಿದ್ನಲ್ಲ, ಈ ಆಶ್ರಯದಿಂದ ತಮ್ಮ ಸಾಮ್ರಾಜ್ಯದ ಹೊರ ಹಾಕಿದ್ನಲ್ಲ, ಅಂಥ ಸಂದರ್ಭದಲ್ಲಿ ಹೊಯ್ಸಳರ ಅರಸ ವಿಷ್ಣುವರ್ಧನ ಏನು ಮಾಡ್ತಾನಂತಂದರೆ ಈ ಪ್ರತಿಪಾದಕರಿರ್ತಕ್ಕಂಥ ರಮಾನುಜಾಚಾರ್ಯರಿಗೆ ಆಶ್ರಯನ ನೀಡ್ತಾ ಹೋಗ್ತಾರೆ. ಈ ಮನೆತನದ ಕೊನೆಯ ಅರಸ ಅಂತಂದರೆ 3ನೇ ಮಹೇಂದ್ರ ಚೋಳ ಅಂತ ನೋಡ್ತಾ ಹೋಗ್ತೀವಿ. ಚೋಳ ಮನೆತನದ ಕೊನೆಯ ಅರಸ ಅಂತಂದರೆ 3ನೇ ಮಹೇಂದ್ರ ಚೋಳ ಅಂತ ನೋಡ್ತಾ ಹೋಗ್ತೀವಿ.
ಈ ಚೋಳ ಸಾಮ್ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ನೋಡ್ತಾ ಹೋಗೋಣ. ಈ ಆಡಳಿತ ಅನುಕೂಲಕ್ಕಾಗಿ ರಾಜರನ್ನ ಮಂಡಲ, ನಾಡು, ಕೊಟ್ಟಂ ಗ್ರಾಮಗಳನ್ನಾಗಿ ನಿರ್ಮಾಣ ಮಾಡ್ತಾ ಇದ್ರು. ಗ್ರಾಮದಲ್ಲಿ ಸ್ಥಳೀಯರಿಗೆ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಾದ್ರು. ಅಂದರೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಅಂತಂದರೆ ಅಲ್ಲೇ ನಡೀತಕ್ಕಂಥ ವ್ಯವಸ್ಥೆನ ಜಾರಿಗೆ ತರ್ತಾ ಇದ್ರು. ಎಲ್ಲ ವ್ಯವಸ್ಥೆಗಳನ್ನ ರಾಜರುಗಳನ್ನ ಮುಟ್ತಾ ಇರಲಿಲ್ಲ. ಏನೇ ತೊಂದರೆಗಳಾದರೂ ಕೂಡ ಅದು ರಾಜರಿಗೆ ಮುಟ್ತಾ ಇರಲಿಲ್ಲ, ಸ್ಥಳೀಯ ಮಟ್ಟದಲ್ಲೇ ನಡೆದು ತದಾದ ನಂತರ ಅತಿ ಹೆಚ್ಚು ಪ್ರಮಾಣದ ಕ್ರೂರಗೊಳಗಾಗಿದ್ದರೆ ಅದು ರಾಜನ ಹತ್ರ ಹೋಗ್ತಾ ಇತ್ತು. ಕುರಂ ಹಳ್ಳಿಯಾಗಿದ್ದು ಪ್ರತಿ ಕುರಂ ಮಹಾಸಭಾ ಎಂಬ ಗ್ರಾಮ ಸಭೆ ಇತ್ತಿತ್ತು. ಪೆರಂಗೂರು ಎಂದು ಅದರ ಸದಸ್ಯರನ್ನು ಪೆರುಮಳ್ಕರ್ ಎಂದು ಕರೆಯಲಾಗ್ತಾ ಇತ್ತು. ಅದಕ್ಕೆ ಸಭೆಗೆ ಒಂದು ಹೆಸರನ್ನು ಕೊಡ್ತಾ ಇದ್ರು, ಕುರಂ ಅಂತೇಳಿ. ಅದು ಹಳ್ಳಿ. ಪ್ರತಿ ಕುರಂ ಒಂದು ಮಹಾಸಭೆ ನಡೆಸ್ತಾ ಇದ್ರು. ಗ್ರಾಮ ಸಭೆ ನಡೀತಾ ಇತ್ತು. ಅದನ್ನು ಪೆರಂಗುರು ಎಂದು ಕರಿತಾ ಇದ್ರು. ಅದಕ್ಕೆ ಅಲ್ಲಿ ಸದಸ್ಯರನ್ನು ನೇಮಕ ಮಾಡ್ತಾರಲ್ಲ, ಅದಕ್ಕೆ ಪೆರುಮಕ್ಕಳರು ಎಂದು ಕರಿತಾ ಇದ್ರು. ಇವರ ಕಾಲದಲ್ಲಿ ಮುಖ್ಯ ಪಡೆ ನೌಕೆ ಪಡೆಯಾಗಿತ್ತು. ನೌಕೆ ಪಡೆ ಕೂಡ ಈ ಪ್ರಾಚೀನ ಕಾಲದಲ್ಲಿತ್ತು. ಇವರು ಕಲೆ ಮತ್ತು ಸಾಹಿತ್ಯಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟರು ನೋಡಿ. ಚೋಳರು ದ್ರಾವಿಡ ಶೈಲಿಯಲ್ಲಿ ಅಭಿವೃದ್ಧಿಪಡಿಸಿ ಪರಿಪೂರ್ಣತೆಯನ್ನು ಸಾಧಿಸಿರು. ಇವರೇಂತಂದರೆ ದ್ರಾವಿಡ ಶೈಲಿಯಲ್ಲಿ ತಮ್ಮ ಶೈಲಿಗಳನ್ನು ಅಭಿವೃದ್ಧಿಪಡಿಸ್ತಾ ಹೋದರು. ತಮ್ಮದೇ ಆದ ತಾಂಜಾವೂರಿನ ಶೈಲಿ ಅಳವಡಿಸಿಕೊಂಡಿದ್ದರು. ಅವರ ಮುಖ್ಯ ಲಕ್ಷಣಗಳೆಂದರೆ ಗರ್ಭಗುಡಿ ಮೇಲಿನ ಬೃಹತ್ ವಿಮಾನ, ಆಮೇಲೆ ಬೃಹತ್ ಗೋಪುರ ನಿರ್ಮಾಣ ಮಾಡುವುದು. ಅವರಿಗಿಂತ ಮೊದಲು ಅಂತರಾಳದ ಮತ್ತು ಗರ್ಭಗೃಹಗಳ ಮೇಲೆ ವಿಮಾನಗಳ ನಿರ್ಮಿಸಲಾಗ್ತಾ ಇತ್ತು. ಆದರೆ ಇವರ ಕಾಲದಲ್ಲಿ ಗರ್ಭಗುಡಿಯ ಮೇಲೆ ಮಾತ್ರ ವಿಮಾನಗಳನ್ನು ನಿರ್ಮಿಸಲಾಗ್ತಾ ಇತ್ತು. ಇವರಿಗಿಂತ ಮೊದಲು ಏನಂತಂದರೆ ಅಂತರಾಳ ಮತ್ತು ಗರ್ಭಗೃಹಗಳ ಮೇಲೆ ವಿಮಾನಗಳು ನಿರ್ಮಿಸ್ತಾ ಇದ್ದಾರೆ. ಆದರೆ ಇವರೇನು ಮಾಡ್ತಾರೆ ಅಂದರೆ ಗರ್ಭಗುಡಿ ಮೇಲೆ ಮಾತ್ರ ವಿಮಾನಗಳನ್ನು ನಿರ್ಮಿಸ್ತಾ ಇದ್ರು. ಪ್ರಾಚೀನ ಕಾಲದ ಪ್ರಮುಖ ದೇವಾಲಯಗಳು ನೋಡ್ತಾ ಹೋಗೋಣ. ತಾಂಜಾವೂರಿನ ಬೃಹದೇಶ್ವರ ದೇವಾಲಯ 500 ಅಡಿ ಉದ್ದ, 250 ಅಡಿ ಅಗಲ, ವಿಶಾಲದ ಪ್ರಕಾರವಾಗಿದ್ದು ಇದರ ಶಿಖರ 200 ಅಡಿ ಎತ್ತರದಲ್ಲಿದೆ. ಇದು ಸುಬ್ರಹ್ಮಣ್ಯ ದೇವಾಲಯವಾಗಿದೆ. ಗಂಗೈಕೊಂಡ ಚೋಳಾಪುರಂ, ಇದು ಈ ಶಿವ ದೇವಾಲಯ. ಧರಾಸುರಂ ಐರಾವತೇಶ್ವರ ದೇವಾಲಯ. ತ್ರಿಭುವಂ ಕಂಪರೇಶ್ವರ ದೇವಾಲಯ. ಈ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂಥ ನಟರಾಜ ವಿಗ್ರಹಂ ಚಿದಂಬರಂ ದೇವಾಲಯದಲ್ಲಿದೆ. ಈ ಕಾಲದಲ್ಲಿ ನಿರ್ಮಿಸಿದ ನಟರಾಜನ ವಿಗ್ರಹ ಏನಂತಂದರೆ ಚಿದಂಬರಂ ಎಂಬ ದೇವಾಲಯದಲ್ಲಿದೆ. ಇಲ್ಲಿ ಸಾಹಿತ್ಯಗಳು ತೋಳ್ಕಾಪಿಯರಾಗಿರ್ತಕ್ಕಂಥ ತೋಳ್ಕಾಪಿ, ತಿರುಕೋಳರ್, ಹನುಮದೇಯ, ಬುದ್ಧ ಮಿಷನ್, ತೋಳ್ಕಾಪಿಯರ್, ಕಕ್ಕಪಾಡಿನ್ಯಂ, ವೀರಸೋಳಿಯಂ, ಕಂಬರಾಮಾಯಣಂ ಇವರ ಕಾಲದ ಪ್ರಮುಖ ಸಾಹಿತಿಗಳು ಇವರೆಲ್ಲ. ಈ ಸಾಹಿತ್ಯದ ವಿಶೇಷತೆಗಳು ಚೋಳದ ವಿಶೇಷತೆ ಅಂದರೆ ಚೋಳರ ಆಡಳಿತವನ್ನು ಕುರಿತು ತಿಳಿಸುವ ಶಾಸನ ಅಂತಂದರೆ ಉತ್ತರ ಮೇರೂರು ಶಾಸನ. ಇದನ್ನು ಕಂಚಿಯಲ್ಲಿ ಮೆತ್ತಲಾಗಿದೆ. ಇದು ಪೆರಳರ್ ದೇವಾಲಯದಲ್ಲಿ ಗೋಡೆಯ ಮೇಲೆ 1ನೇ ಪರಾಂತಕ ಚೋಳ ಕೆತ್ತಿಸಿದ ಏನು ಚೋಳ ಆಡಳಿತ ಕುರಿತು ಏನು ತಿಳಿಸುವ ಶಾಸನ ಇದಲ್ಲ, ಉತ್ತರ ಮೇರೂರು ಶಾಸನ. ಇದು ಕಂಚಿನ ಮೈಕು ಎಂಬ ಪೇರುಮಳ ಎಂಬ ದೇವಾಲಯದಲ್ಲಿ ಗೋಡೆ ಮೇಲೆ ಕೆತ್ತನೆ ಮಾಡಿದ್ದು. ಇದು ಯಾರಪ್ಪ ಅಂದರೆ 1ನೇ ಪರಾಂತಕ ಚೋಳ. ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿಯನ್ನು ಪ್ರಥಮ ಬಾರಿಗೆ ಪ್ರಚಾರ ಮಾಡಿದರು ಅಗಸ್ತ್ಯ ಮುನಿಗಳು. ನಾ ಹೇಳಿದೆ ಮೊದಲೇ, ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿಯನ್ನು ಪ್ರಥಮ ಬಾರಿಗೆ ಪ್ರಚಾರ ಮಾಡಿದರು ಅಗಸ್ತ್ಯ ಮುನಿಗಳು. ತಮಿಳು ಸಾಹಿತ್ಯದ ಪಿತಾಮಹ ಅಂತ ಕರೆದರು ಇವರನ್ನು. ತಮಿಳು ಸಾಹಿತ್ಯದ ಅವಳಿ ಮಹಾಕಾವ್ಯಗಳು ಶಿಲಪದಿಗರ ಮತ್ತು ಮಣಮುಕಲ್ಲೈ. ಸಂಗಮ ಯುಗದ ಬೌದ್ಧ ಗ್ರಂಥಗಳಿರ್ತಕ್ಕಂಥ ಮಣಮೆಕಲೈ ಮತ್ತು ವೀರಸೋಳಿಯಂ ಸಂಗಮ ಯುಗದ ಬೌದ್ಧ ಗ್ರಂಥಗಳು. ದಕ್ಷಿಣ ಭಾರತ ಇತಿಹಾಸದ ಮೇಲೆ ಸಾಹಿತ್ಯ ಆಧಾರ ಕೊಡುವ ಮೊದಲ ಗ್ರಂಥ ಯಾವುದಂದರೆ ಮೆಗಾಸ್ತನಿಸ್ ಬರತಕ್ಕಂಥ ಇಂಡಿಕಾ ಎಂಬ ಗ್ರಂಥದಲ್ಲಿ. ದಕ್ಷಿಣ ಭಾರತ ಇತಿಹಾಸದ ಮೇಲೆ ಸಾಹಿತ್ಯಿಕ ಆಧಾರ ಕೊಡ್ತಕ್ಕಂಥ ಮೊದಲ ಗ್ರಂಥ ಏನಿದೆಯಲ್ಲ ಅದು ಮೆಗಾಸ್ತನಿಸ್ ಬರೆದಿರ್ತಕ್ಕಂಥ ಇಂಡಿಕಾ ಎಂಬ ಗ್ರಂಥದಲ್ಲಿ. ಚೋಳರ ಕಾಲದಲ್ಲಿ ಸ್ವಯಂ ಆಡಳಿತಕ್ಕೆ ಹೆಸರುವಾಸಿಯಾಗಿತ್ತು. ಗ್ರಾಮ ನ್ಯಾಯಾಲಯಗಳನ್ನು ಸಭೆ ಅಂತ ಕರ್ತಾ ಇದ್ರು. ಗ್ರಾಮ ಸಭೆಗಳು ಹೆಚ್ಚು ಪ್ರಸಿದ್ಧವಾಗಿದ್ವು. ಇಲ್ಲಿ ಪ್ರತಿ ಗ್ರಾಮಗಳಲ್ಲಿ ಊರೆಂಬ ಸಭೆ ನಡೀತಾ ಇತ್ತು. ಕರಿಕಾಲ ಚೋಳ ಏನದಲ್ಲ, ಇವು ಪುವಾರ ಮತ್ತು ಕಾವೇರಿ ಪಟ್ಟಣ ಎಂಬ ಹೊಸ ನಗರಗಳನ್ನು ನಿರ್ಮಾಣ ಮಾಡ್ತಾ ಇದ್ದ. ಯಾರು? ಕರಿಕಾಲ ಚೋಳ. ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ತಾ ಇದ್ರು. ಇವ್ರ ಕಾಲದಲ್ಲಿ ಅಂತಂದರೆ ನದಿಗಳಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ತಾ ಇದ್ರು. ಯಾಕಂತಂದರೆ ನೀರುಗಳನ್ನು ಸಂಗ್ರಹಿಸಲಿಕ್ಕಾಗಿ ಅಣೆಕಟ್ಟೆಗಳನ್ನು ನಿರ್ಮಿಸ್ತಾ ಇದ್ರು. ಆಮೇಲೆ ಸಂಗಮ್ ಸಾಹಿತ್ಯದ ಕವಿಗಳಿಗೆ ಕೇಂದ್ರ ಸ್ಥಳ ಯಾವುದಾಗಿತ್ತು ಅಂತಂದರೆ ಮಧುರೈ ಆಗಿತ್ತು. ಈ ಸಂಗಮ ಯುಗದ ಏನು ಕವಿಗಳಿದಾರಲ್ಲ ಅವರಿಗೆ
ಕೇಂದ್ರ ಸ್ಥಳ ಯಾವಾಗುತ್ತಂದರೆ ಮಧುರಾಯ ಆಗಿತ್ತು. ಉದಾಹರಣೆ ಏನಪ್ಪ ಅಂತಂದರೆ, ನಾವು ಯಾವುದಾದ್ರೂ ಒಂದು ಸಂಸ್ಥೆ ಓಪನ್ ಮಾಡಿದ್ರೆ ಅಂತಂದರೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿರ್ತಲ್ಲ, ಅದರ ಪ್ರಾಚೀನ ಕಾಲದಲ್ಲಿ ಅಲ್ಲಿ ಕವಿಗಳಿದ್ರಲ್ಲ, ಸಾಹಿತಿಗಳಿದ್ರಲ್ಲ, ಅವ್ರಿಗೆಲ್ರಿಗೂ ಒಂದು ಸಿಟಿಗಳನ್ನು ವ್ಯವಸ್ಥೆ ಮಾಡ್ತಾಯಿದ್ರು, ಒಂದು ನಗರವನ್ನು ವ್ಯವಸ್ಥೆ ಮಾಡ್ತಾರೋ, ಅದುವೇ ಆ ನಗರವೇ ಮಧುರೈ ಅಂತ ನೋಡ್ತಾ ಹೋಗ್ತೀವಿ. ಚೋಳರ ಶಾಸನಗಳನ್ನು ಕಂಪ್ಯೂಟರ್ ಶಾಸನ ಅಧಿನೇಮಿಸಿದರು. ಚೋಳರ ಶಾಸನಗಳನ್ನು ಕಂಪ್ಯೂಟರ್ ಸಹಾಯದಿಂದ ಅಧಿನೇಮಿಸಿದರು ಅಂದ ಕಂಡು ಹಿಡಿದರು ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಚೋಳ ಸಾಹಿತ್ಯ ಒಂದು ವಿಶೇಷತೆ ನೋಡ್ತಾ ಹೋಗ್ತೀವಿ. ಇದಾದ ನಂತರ ಬರೋರೆ ಚೇರರು ಅಂತ ನೋಡ್ತಾ ಹೋಗ್ತೀವಿ. ಇದಾದ ನಂತರ ಬರೋರೆ ಅಂತಂದರೆ ಈ ಚೇರರು ಅಂತ ನೋಡ್ತಾ ಹೋಗ್ತೀವಿ. ಇವು ರಾಜಲಾಂಛನ ಬಿಲ್ಲು. ರಾಜಧಾನಿ ಯಾವುದಂತಂದರೆ, ರಾಜಧಾನಿ ಯಾವುದಪ್ಪ ಅಂತಂದರೆ ವಂಜಿ, ತಿರುವಂಚಿ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಕರೂರು ಅಂತ ನೋಡ್ತಾ ಹೋಗ್ತೀವಿ. ಪ್ರಸಿದ್ಧ ದೊರೆಗಳು ನೋಡಿ, ಉದಯರಂಚಿಕಲ್ ಮತ್ತು ಸೆಂಗುತವನಿನು ಗಂಗಾ ನದಿಯವರೆಗೆ ದಾಳಿ ಮಾಡಿದನೆಂದು ತಿಳಿದು ಬರ್ತದೆ. ಈ ಸೆಂಗುತವನ್ ಇದನ್ನಲ್ಲ, ಈ ಚೇಳರ ಒಂದು ಪ್ರಸಿದ್ಧ ದೊರೆ ಏನಿದಲ್ಲ, ಈ ಸೆಂಗುತವನು ಇದು ಗಂಗಾ ನದಿಯವರೆಗೆ ದಾಳಿ ಮಾಡಿ ಅಂತೇಳಿ ತಿಳಿದು ಬರ್ತದೆ. ಚೇಳರ ಕಾಲದಲ್ಲಿ ಮುಜ್ರಜಿಸ ಕೇರಳ ಎಂಬ ಬಿರುದಿನಿಂದ ರೋಮ್ ದೇಶದವರೆಗೆ ವ್ಯಾಪಾರ ನಡೀತಾ ಇತ್ತು. ಈ ಚೋಳರ ಕಾಲದಲ್ಲಿ ಅಂತಂದರೆ ಈ ಮುಜ್ರಿಸ ಎಂಬ ಕೇರಳ ಪ್ರದೇಶದಿಂದ ಎಲ್ಲಿ ಅಂತಂದರೆ ರೋಮ್ ದೇಶದವರೆಗೆ ವ್ಯಾಪಾರ ಮಾಡ್ತಾಯಿದ್ರು. ಅವಾಗೇನು ವಿಮಾನ ಇರಲಿಲ್ಲ, ಬಸ್ ವ್ಯವಸ್ಥೆ ಇರಲಿಲ್ಲ. ಚಕ್ಕಡಿಗಳ ಮುಖಾಂತರ, ಕುದುರೆ ಗಾಡಿಗಳ ಮುಖಾಂತರ, ಆನೆಗಳ ಮುಖಾಂತರ ಹೀಗೆ ನಡೆದುಕೊಂಡು ಹೋಗೋದ ಮುಖಾಂತರ ಭಾರತದ ಕೇರಳ ಪ್ರದೇಶದಿಂದ ರೋಮ್ ದೇಶದವರೆಗೆ ವ್ಯಾಪಾರ ಮಾಡ್ತಾಯಿದ್ರು. ಪ್ರಾಚೀನ ಕಾಲದಲ್ಲಿ ನಡ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾಯಿದ್ರು, ಹಡಗುಗಳ ಮುಖಾಂತರ ಹೋಗಿ ವ್ಯಾಪಾರ ಮಾಡ್ತಾಯಿದ್ರು. ಒಂದು ವ್ಯವಸ್ಥೆ ಹೇಗಿತ್ತು ನೋಡಿ. ಏನು ಗೊತ್ತಿದ್ದಂಥ ಕಾಲದಲ್ಲಿ ಗ್ರಂಥಗಳ ಬಗ್ಗೆ ಗೊತ್ತಿತ್ತು, ಆಕಾಶಕಾಯಗಳ ಬಗ್ಗೆ ಗೊತ್ತಿತ್ತು. ಪ್ರಾಚೀನ ಕಾಲ ಅಂತಂದರೆ ಅದೆಲ್ಲವನ್ನು ಕ್ರೋಢೀಕರಿಸಿದಂಥ ಒಂದು ಕಾಲಾವಧಿ. ಇವರಾದ ನಂತರ ಬರೋರು ಯಾರಂತಂದರೆ ಈ ಪಾಂಡ್ಯರು ಅಂತ ನೋಡ್ತಾ ಹೋಗ್ತೀವಿ. ಇವ್ರದ್ದು ರಾಜಲಾಂಛನ ಮಸ್ತೆ ಮತ್ತದ ಮೀನು ಅಂತ ಕರಿತೀವಿ. ಮಸ್ತೆ ಎಂಬ ವರ್ಡನ್ನು ಕೇಳ್ತಾ ಹೋಗ್ತಾರೆ. ಕೆಲವೊಂದ್ಸರಿ ಕೇಳಿದ ಮಸ್ತೆ ಅಂತಂದ್ರೆ ಏನು, ಅದಕ್ಕೆ ಮೀನು ಅಂತ ಕರಿತಾ ಹೋಗ್ತೀವಿ. ಅಶೋಕನ ಶಾಸನಗಳ ಪ್ರಕಾರ ದಕ್ಷಿಣದಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮನೆತನ ಅಂತಂದರೆ ಈ ಪಾಂಡ್ಯರು ಅಂತ ನೋಡ್ತಾ ಹೋಗ್ತೀವಿ. ಅಶೋಕನ ಕೆಲವು ಶಾಸನಗಳಿದಾವಲ್ಲ, ಅಶೋಕನ ಶಾಸನದಲ್ಲಿ ಏನಂತಂದರೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮನೆತನ ಈ ಪಾಂಡ್ಯರ ಅಂತ ನೋಡ್ತಾ ಹೋಗ್ತೀವಿ. ಹಲವಾರು ಮನೆತನಗಳ ಆಳ್ವಿಕೆ ಮಾಡೋದು ದಕ್ಷಿಣ ಭಾರತದಲ್ಲಿ. ಅದಾದ ನಂತರ ಬರತ್ತಂತಂದರೆ ರಾಜಧಾನಿ ಮಧುರೈ, ವಗೈಯಾವತ ನದಿಯ ದಂಡೆ ಮೇಲೆ ಇರತಕ್ಕಂಥ ಒಂದು ಊರು ಅಂತಂದರೆ ವೈಗೈ ಎಂಬ ನದಿಯ ದಂಡೆ ಮೇಲೆ ಇರತಕ್ಕಂಥ ಮಧುರೈ ಇವರ ರಾಜಧಾನಿ ಆಗಿತ್ತು. ಮಧುರೈ ಮುತ್ತು ರತ್ನಗಳಿಗೆ ಪ್ರಸಿದ್ಧಿಯಾಗಿತ್ತು. ಮೆಗಾಸ್ತನ ವರ್ಣಿಸಿದ್ದಾನೆ. ಈ ಮಧುರೈ ಏನಿದೆಯಲ್ಲ, ಈ ಮಧುರೈ ನಗರ ಏನಿದೆಯಲ್ಲ, ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಕೂಡಿತು. ಬಂಗಾರಗಳಿಂದ ವ್ಯಾಪಾರ ಮಾಡ್ತಾಯಿದ್ರು. ಬಂಗಾರವನ್ನು ಷೇರುಗಳ ಮುಖಾಂತರ ಅಳತೆ ಮಾಡ್ತಾಯಿದ್ರು. ಅದಕ್ಕೆ ಎಲ್ಲಿ ಇದಾಗಿದೆ ಅಂತಂದರೆ ಮೆಗಾಸ್ತಾನಿಸನ ಏನು ಅಂತಾರೆ ಇದರ ಬಗ್ಗೆ ವರ್ಣನೆ ನೀಡಿದ್ದಾನೆ ಅಂತ ಹೇಳ್ತಾ ಹೋಗ್ತಾರೆ. ಪ್ರಸಿದ್ಧ ಅರಸ ನಂಜುಂಡಾಳಿಯನ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಪಾಂಡ್ಯರ ಕಾಲದ ಪ್ರಸಿದ್ಧ ಅರಸ ನಂಜುಂಡಾಳಿ ಅಂತ ಹೇಳ್ತು. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕನಾಗಿರ್ತಕ್ಕಂಥ ಮಲ್ಲಿಕಾಬರ್ ದಾಳಿ ಮಾಡಿದಾಗ ಇದ್ದ ಪಾಂಡ್ಯರ ಅರಸ ಯಾರಪ್ಪ ಅಂತಂದರೆ ಈ ವೀರಪಾಂಡ್ಯ ಅಂತ ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂದರೆ ವೀರಪಾಂಡ್ಯ ಅಂತ ನೋಡ್ತಾ ಹೋಗ್ತೀವಿ. ಈ ವೀರಪಾಂಡ್ಯ ಅಂತಲ್ಲ, ಈ ಸಂದರ್ಭದಲ್ಲಿ ಈತನನ್ನು ಗೇರಿಲ್ಲಾ ಯುದ್ಧ ಅನುಸರಿಸಿ ಸೋತು ಹೋಗ್ಬಿಟ್ಟ. ಏನಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ನಾಯಕನಾಗಿರ್ತಕ್ಕಂಥ ಮಲ್ಲಿಕಾಬರಿನ ದಾಳಿ ಮಾಡಿದ್ನಲ್ಲ, ಈ ಸಂದರ್ಭದಲ್ಲಿರ್ತಕ್ಕಂಥ ಪಾಂಡ್ಯರ ಅರಸ ಯಾರಂತಂದರೆ ವೀರಪಾಂಡ್ಯ. ಇವನೇನು ಮಾಡ್ತಾನಂತಂದರೆ ಈ ಸಂದರ್ಭದಲ್ಲಿ ದಾಳಿ ಮಾಡಿದ್ನಲ್ಲ, ಅಂಥ ಸಂದರ್ಭದಲ್ಲಿ ಗೇರಿಲ್ಲಾ ಯುದ್ಧ ಅನುಸರಿಸಿ ಸೋತು ಹೋಗ್ಬಿಟ್ಟ. ಯಾರಪ್ಪ ಅಂತಂದರೆ ಈ ವೀರಪಾಂಡ್ಯ ಅಂತೇಳಿ ನೋಡ್ತಾ ಹೋಗ್ತೀವಿ. ನೋಡಿ, ಕೆಲವು ಸಾಹಿತ್ಯ ಎಷ್ಟು ವ್ಯವಸ್ಥಿತ ಒಂದು ಕೂಡಿರುತ್ತೆ ನೋಡಿ. ಸೋತ ಮೇಲೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ದಾರಿಯನ್ನು ಕಳೆದುಕೊಂಡ್ಬಿಡ್ತಾರೆ ಕೆಲವು ರಾಜರುಗಳು. ಈ ಚೋಳರ ಕಾಲದ ಸಾಹಿತ್ಯವನ್ನು ನೋಡ್ತಾ ಹೋಗೋಣ. ಏನಪ್ಪಂದರೆ ಈ ಚೋಳರ ಕಾಲದ ಸಾಹಿತ್ಯ ನೋಡ್ತಾ ಇರ್ತಕ್ಕಂಥ ಕಂಬನ ಏನಿದೆ ಸಾಹಿತ್ಯ ಏನಿದೆಯಲ್ಲ, ಕಂಬನಿಯ ರಾಮಾಯಣ, ಇದು ತಮಿಳುನಾಡಿನ ರಾಮಾಯಣ. ಜಯಗೊಂಡ ಎಂಬಂತೇಳಿ ಒಂದು ಸಾಹಿತ್ಯ ಇದೆ. ಜಯಗೊಂಡ ಇದು ಕಳಿಂಗ ತಾಪರ್ಣಿ ಬಗ್ಗೆ ತಿಳಿಸ್ತಾ ಹೋಗ್ತದೆ. ಆಮೇಲೆ
ಶಕಿಲಾರ ಎಂಬ ಸಾಹಿತ್ಯ ಇದೆಯಲ್ಲ, ಇದು ಪೆರಿಯಾರ ಪುರಾಣ ಅಂತೇಳಿ ನೋಡ್ತಾ ಹೋಗ್ತೀವಿ. ಪೆರಿಯಾರ ಪುರಾಣ ಅಂತೇಳಿ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಏನಂತಂದರೆ ಈ ಸಂಗಮ್ ಈ ಚೋಳರೇನಿದಾರಲ್ಲ, ಈ ಚೋಳರ ಕಾಲದ ವಿಶೇಷತೆ ಏನು? ಈ ಚೋಳರ ಕಾಲದ ವಿಶೇಷತೆ ಏನಂತಂದರೆ, ಈ ಚೋಳರ ಕಾಲದ ವಿಶೇಷತೆ ಅಂತಂದರೆ ನಾವೇನು ಮೊದಲನೇದಾಗಿ ಈ ಚೋಳರ ರಾಜಧಾನಿ ಯಾವುದಂತಂದರೆ ತಾಂಜಾವೂರ. ಇದರ ಲಾಂಛನ ಹುಲಿ ಆಯಿತು. ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದ ಕೀರ್ತಿ ಈ ಚೋಳರ ಮನೆತನಕ್ಕೆ ಸಲ್ಲುತ್ತದೆ. ಇವರೇನಪ್ಪ ಅಂತಂದರೆ ದಕ್ಷಿಣ ಭಾರತದಲ್ಲಿ ವಿಶಾಲ ಸಾಮ್ರಾಜ್ಯವನ್ನು ನಿರ್ಮಿಸಿ ಆಳಿದ ಕೀರ್ತಿ ಚೋಳರಿಗೆ ಸಲ್ಲುತ್ತದೆ. ಯಾರಿಗೆ ಅಂತಂದರೆ ಈ ಚೋಳರಿಗೆ ಸಲ್ಲುತ್ತದೆ. ಆ ನಂತರ ಚೋಳರ ವ್ಯಾಪಾರ ಕೇಂದ್ರಗಳು ಯಾವಾಗಿದ್ದು ಅಂತಂದರೆ ಐಹೊಳೆ ಮತ್ತು ಮಣಿಗ್ರಾಮಂ. ವ್ಯಾಪಾರ ಕೇಂದ್ರಗಳು ಯಾವುದು ಅಂತಂದರೆ ಐಹೊಳೆ ಮತ್ತು ಮಣಿಗ್ರಾಮ್. ಏನಂತಂದರೆ ಮಣಿಗ್ರಾಮ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಆ ನಂತರ ಚೋಳರ ಕೊಡುಗೆ ದ್ರಾವಿಡ ಶೈಲಿಯ ದೇವಾಲಯಗಳು ಯಾವುವು? ಏನು ಚೋಳರನ್ನ ಶೈಲಿಗಳನ್ನ ಬಿಡುಗಡೆ ಮಾಡಿದ್ರಲ್ಲ, ದ್ರಾವಿಡ ಶೈಲಿಯ ದೇವಾಲಯಗಳು. ದ್ರಾವಿಡ ಶೈಲಿಯ ದೇವಾಲಯಗಳು ಯಾವಂತಂದರೆ ಒಂದನೇದು ಬೃಹದೇಶ್ವರ ದೇವಾಲಯ, ಎರಡನೇದು ಮೀನಾಕ್ಷಿ ದೇವಾಲಯ, ಮೂರನೇದು ಚಿದಂಬರಂ ದೇವಾಲಯ. ಮೂರನೇದೇನಪ್ಪ ಅಂದರೆ ಚಿದಂಬರಂ ದೇವಾಲಯ. ಈ ಮೂರು ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದರು. ಯಾರಪ್ಪ ಅಂದರೆ ಈ ಚೋಳರಂತ ನೋಡ್ತಾ ಹೋಗ್ತೀವಿ. ಈ ಚೋಳರ ಸಾಮ್ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಅಂತಂದರೆ ಪ್ರಾಂತ್ಯವನ್ನು ಮಂಡಲವನ್ನಾಗಿ ಮಾಡ್ತಾಯಿದ್ರು. ಏನಂತಂದರೆ ಪ್ರಾಂತ್ಯವನ್ನು ಮಂಡಲವನ್ನಾಗಿ ಮಾಡ್ತಾಯಿದ್ರು. ನಾಡನ್ನು ಜಿಲ್ಲೆಯನ್ನಾಗಿ ಮಾಡ್ತಾಯಿದ್ರು. ಆ ನಂತರ ಕೊಟ್ಟಮೆಂಬ ಪ್ರದೇಶವನ್ನು ಏನಂತಂದರೆ ನಗರವನ್ನಾಗಿ ಮಾಡ್ತಾಯಿದ್ರು. ಕೊಟ್ಟಂಬಿ ನಗರ ಇದಲ್ಲ, ಅದನ್ನು ನಗರವನ್ನಾಗಿ ಮಾಡ್ತಾರೆ. ಗ್ರಾಮವನ್ನು ಹಳ್ಳಿಗಳನ್ನಾಗಿ ಆಳ್ವಿಕೆ ಮಾಡ್ತಾಯಿದ್ರು. ಏನು ಗ್ರಾಮ ಇದೆಯಲ್ಲ ಇದನ್ನು ಹಳ್ಳಿಗಳನ್ನಾಗಿ ಆಳ್ವಿಕೆ ಮಾಡ್ತಾಯಿದ್ರು. ಹೀಗೆ ಆಡಳಿತ ವ್ಯವಸ್ಥೆಯನ್ನು ವಿಭಾಗವನ್ನಾಗಿ ಮಾಡಿ ಆಳ್ವಿಕೆ ಮಾಡ್ತಾಯಿದ್ರು. ಇದಾದ ನಂತರ ಇಲ್ಲಿ ಭೂಕಂದಾಯ ಏನಿದೆಯಲ್ಲ ರಾಜ್ಯದ ಆದಾಯವಾಗಿತ್ತು. ಈ ಆಡಳಿತ ವ್ಯವಸ್ಥೆಯಲ್ಲಿ ಏನಿದೆಯಲ್ಲ ಇಲ್ಲಿ ಭೂಕಂದಾಯ ರಾಜ್ಯದ ಆಡಳಿತ ವ್ಯವಸ್ಥೆಯಾಗಿತ್ತು. ಗ್ರಾಮಗಳಲ್ಲಿ ಗ್ರಾಮ ಸಭೆ ಅಸ್ತಿತ್ವದಲ್ಲಿದ್ದು, ಗ್ರಾಮಗಳಲ್ಲಿ ಅಂತಂದರೆ ಗ್ರಾಮ ಸಭೆಗಳು ಅಸ್ತಿತ್ವದಲ್ಲಿದ್ದು. ಆನಂತರ ಚೋಳರು ಬ್ರಾಹ್ಮಣರಿಗೆ ಭೂಮಿಯನ್ನು ದೇಣಿಗೆಯಾಗಿ ನೀಡ್ತಾಯಿದ್ರು. ಏನಂತಂದರೆ ಬ್ರಾಹ್ಮಣರಿಗೆ ಭೂಮಿಯನ್ನು ದೇಣಿಗೆಯಾಗಿ ನೀಡ್ತಾಯಿದ್ರು. ಯಾರ ಕಾಲದಲ್ಲಿ ಅಂತಂದರೆ ಈ ಚೋಳರ ಕಾಲದಲ್ಲಿ. ಒಂದನೇ ರಾಜೇಂದ್ರ ಚೋಳ ಬಗ್ಗೆ ನೋಡಿದ್ವಿ, ಒಂದನೇ ರಾಜಾಧಿರಾಜ ಚೋಳನ ಬಗ್ಗೆ ನೋಡಿದ್ವಿ, ಒಂದನೇ ಕುಲತಂಗ ಚೋಳನ ಬಗ್ಗೆ ನೋಡ್ಕೊಂಡ್ವಿ. ಇಲ್ಲಿ ಆಡಳಿತ ವ್ಯವಸ್ಥೆ ಒಂದು ವ್ಯವಸ್ಥೆ ರೀತಿಯಲ್ಲಿ ನಡೀತಾ ಹೋಗ್ತಾ ಇತ್ತು. ಚೋಳರ ಕಾಲದಲ್ಲಿ ನೌಕಾಯಾನದಲ್ಲಿ ಅತ್ಯಂತ ಪ್ರಬಲರಾಗಿದ್ದರು. ಇವ್ರ ಕಾಲದಲ್ಲಿ ಅಂತಂದರೆ ನೌಕಾಯಾನದಲ್ಲಿ ಅತ್ಯಂತ ಪ್ರಬಲರಾಗಿದ್ದರು. ಚೋಳರ ಸೈನ್ಯವು ಕಾಲ್ದಳ, ಅಶ್ವದಳ, ಗಜದಳ ಹೀಗೆ ನೌಕಾದಳಗಳಿಂದ ಕೂಡಿತ್ತು. ಏನಂತಂದರೆ ಅಶ್ವದಳ, ನೌಕಾದಳ, ಗಜದಳ ಎಲ್ಲ ದಳಗಳಿಂದ ಚೋಳ ಸಾಮ್ರಾಜ್ಯ ಒಂದು ಸಂಪದ್ಭರಿತವಾದ ಒಂದು ರಾಜ್ಯವಾಗಿ ಆಳ್ವಿಕೆ ಮಾಡ್ತಾ ಇತ್ತು. ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದರೆ ಧಾರ್ಮಿಕ ಸುಧಾರಣೆಗಳ ಚಳವಳಿಗಳಂತ ನೋಡ್ತೀವಿ. ಯಾರ್ಯಾರು ಬರ್ತಾರೆ ಅಂತ ನೋಡ್ತಾ ಹೋಗಿ, ಶಂಕರಾಚಾರ್ಯರಾಗಿದ್ದು, ಮಧ್ವಾಚಾರ್ಯರಾಗಿರ್ಬೋದು. ಹೀಗೆ ಅವ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಮುಂದಿನ ದಿನಮಾನಗಳಲ್ಲಿ ಏನಂತಂದರೆ ಇಲ್ಲಿಗೆ ಇದಾದ ನಂತರ ಈ ಚೋಳ ಸಾಮ್ರಾಜ್ಯ ಮುಗಿದ ಧಾರ್ಮಿಕ ಚಳವಳಿಗಳು ನೋಡೋಣ. ಧಾರ್ಮಿಕ ಸುಧಾರಕರ ಚಳವಳಿಗಳು ನೋಡ್ತಾ ಹೋಗೋಣ. ಆ ಚಳವಳಿ ಆದ ತಕ್ಷಣ ಮಧ್ಯಯುಗನ ಭಾರತ ಇತಿಹಾಸವನ್ನು ನೋಡೋಣ. ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಏನಂತಂದರೆ ಯಾವ ರೀತಿ ಇಸ್ಲಾಂ ದಾಳಿ ಆಗುತ್ತೆ, ಇಸ್ಲಾಂ ದಾಳಿಯಿಂದ ಅರಬ್ಬರ ದಾಳಿ ಆಗ್ತದೆ. ಸಂಪೂರ್ಣವಾಗಿ ಮಧ್ಯಯುಗನ ಭಾರತ ಇತಿಹಾಸನ ಪೂರ್ತಿ ಲೈವ್ ಕ್ಲಾಸ್ಗಳಲ್ಲಿ ಮಧ್ಯಯುಗನ ಭಾರತ ಇತಿಹಾಸ ಸಂಪೂರ್ಣವಾಗಿ ಸ್ಟಾರ್ಟ್ ಮಾಡೋಣ. ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ಏನಂತಂದರೆ ಇನ್ನು 2-3 ದಿನದಲ್ಲಿ ಲೈವ್ ತರಗತಿಗಳು ಕಂಟಿನ್ಯೂ ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೆ ಕಂಪಲ್ಸರಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಪ್ರತಿದಿನ 10 ದಿನ ಮಾಡೋಣ. ಅದಕ್ಕೆ ಹೆಚ್ಚಿನ ವೀಡಿಯೋಗಳಿಗಾಗಿ, ಹೆಚ್ಚಿನ ಮಾಹಿತಿಗಳಿಗಾಗಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನು ಕ್ರಮಬದ್ಧವಾಗಿದ್ದೆಲ್ಲ ಅದನ್ನು ತಿಳಿಸ್ಕೊಡ್ತಾ ಹೋಗ್ರಿ. ಪ್ರತಿಯೊಂದನ್ನು ಸಂಪೂರ್ಣವಾಗಿ ನಾವು ತಿಳಿತಾ ಹೋಗ್ಬಿಡೋಣ. ಓಕೆ, ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು.